ನಮಸ್ಕಾರ. ಅಧಿಕಾರ ಗೆಲ್ಲೋದು ಒಂದು ಕಲೆ ಸರಿ, ಆದ್ರೆ ಆಡಳಿತ ನಡೆಸೋದಿದೆಯಲ್ಲ ಅದೊಂದು ವಿಜ್ಞಾನ. ಇವೆರಡೂ ಹೇಗ್ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಇವತ್ತು ನಾವು ಕರ್ನಾಟಕದ ಬಸವ ಕಲ್ಯಾಣ ಕ್ಷೇತ್ರದ ಒಂದು ನೈಜ ಅಧ್ಯಯನವನ್ನ ನೋಡೋಣ. ಇದು ಕೇವಲ ಒಂದು ಚುನಾವಣಾ ವಿಶ್ಲೇಷಣೆ ಅಲ್ಲ, ಬದಲಿಗೆ ಆಡಳಿತದ ಇಂಜಿನಿಯರಿಂಗ್ ಬಗ್ಗೆ ಒಂದು ಆಳವಾದ ನೋಟ. ಒಂದು ಕ್ಷೇತ್ರವನ್ನ ನಿಜವಾಗ್ಲೂ ಪ್ರತಿನಿಧಿಸೋದು ಅಂದ್ರೆ ಏನು? ಬರೀ ಭರವಸೆಗಳನ್ನೇ ಕೊಟ್ರೆ ಸಾಕಾಗತ್ತಾ? ಅಥವಾ ಜನರ ದಿನನಿತ್ಯದ ಬದುಕನ್ನೇ ಬದಲಿಸೋ ತರಹದ ನಕ್ಕರವಾದ ಯೋಜನೆಗಳು ಬೇಕಾ? ಈ ವಿಶ್ಲೇಷಣೆಯಲ್ಲಿ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಬನ್ನಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಬಿಂದು ಕರ್ನಾಟಕದ ಹೃದಯ ಭಾಗದಲ್ಲಿರೋ ಬಸವ ಕಲ್ಯಾಣಕ್ಕೆ ಹೋಗೋಣ. ಇಲ್ಲಿನ ಮಣ್ಣು, ನೀರು, ಜನರ ಬದುಕು ಇವೆಲ್ಲವೂ ಇಲ್ಲಿನ ರಾಜಕೀಯದ ಕಥೆಯನ್ನ ಹೇಳ್ತವೆ. ಈ ನೆಲದ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಮೊದಲ ಹೆಜ್ಜೆ. ನೀರಿಲ್ಲದಿದ್ದಾಗ ಜನರ ಆಕ್ರೋಶ ಯಾವ ಮಟ್ಟಕ್ಕೆ ಹೋಗ್ಬಹುದು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕು. ಬಸವ ಕಲ್ಯಾಣದ ಸಮಸ್ಯೆಗಳು ಕೇವಲ ಅಂಕಿ ಸಂಖ್ಯೆಗಳಲ್ಲ, ಅವು ಜನರ ಬದುಕಿನ ನೋವು ಮತ್ತು ಹತಾಶೆಯ ಪ್ರತಿರೂಪ. ಸರಿ, ಹಾಗಿದ್ರೆ ಮೊದಲು ಈ ಕ್ಷೇತ್ರದ ಅಡಿಪಾಯವನ್ನ, ಅದರ ಮೂಲ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಕಾರ್ಯತಂತ್ರ ರೂಪಿಸೋ ಮೊದಲು ನಾವು ಕೆಲಸ ಮಾಡ್ತಿರೋ ನೆಲದ ಗುಣವನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ನೋಡಿ, ಬಸವ ಕಲ್ಯಾಣ ಅಂದೇ ಅದು ಮೂಲತಃ ಒಂದು ಹಳ್ಳಿಗಾಡಿನ ಕ್ಷೇತ್ರ. ಸುಮಾರು 80% ಜನ ಇರೋದೇ ಹಳ್ಳಿಗಳಲ್ಲಿ. ಇದು ಅಲ್ಲಿನ ಆರ್ಥಿಕತೆ, ಜನರ ಸವಾಲುಗಳು ಅಷ್ಟೇ ಅಲ್ಲ, ರಾಜಕೀಯದ ದಿಕ್ಕನ್ನೇ ನಿರ್ಧರಿಸುತ್ತೆ. ಇಲ್ಲಿನ ಸಮಾಜದ ರಚನೆ ಇದೆಯಲ್ಲ, ಅದು ತುಂಬಾನೇ ಸಂಕೀರ್ಣ. ಇದು ಬಸವಣ್ಣನವರ ಕರ್ಮಭೂಮಿ. ಹಾಗಾಗಿ ಲಿಂಗಾಯತ ಸಮುದಾಯದ ಪ್ರಭಾವ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ಸಹಜವಾಗೇ ಜಾಸ್ತಿ ಇದೆ. ಇದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ದೊಡ್ಡ ಜನಸಂಖ್ಯೆ ಹಾಗೆ ಮರಾಠ ಸಮುದಾಯದ ಅಸ್ತಿತ್ವ ಇಲ್ಲಿನ ಸಾಮಾಜಿಕ ಸಮೀಕರಣವನ್ನ ಮತ್ತಷ್ಟು ಜಟಿಲಗೊಳಿಸಿದೆ. ಸರಿ, ಈಗ ನೇರವಾಗಿ ಅಂಕಿ ಸಂಖ್ಯೆಗಳ ಕಡೆಗೆ ಗಮನ ಕೊಡೋಣ. ಇತ್ತೀಚೆಗೆ ಆದ ರಾಜಕೀಯ ಬದಲಾವಣೆಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ಚುನಾವಣೆಯ ಫಲಿತಾಂಶಗಳನ್ನ ವಿಶ್ಲೇಷಣೆ ಮಾಡಲೇಬೇಕು. 2018ರಲ್ಲಿ ಕಾಂಗ್ರೆಸ್ 17,000ಕ್ಕೂ ಹೆಚ್ಚು ವೋಟುಗಳಿಂದ ಗೆದ್ದಿತ್ತು. ಆದ್ರೆ 2023ಕ್ಕೆ ಬರ್ತಿದ್ದ ಬಿಜೆಪಿ ಸುಮಾರು 14,000 ವೋಟುಗಳ ಅಂತರದಿಂದ ಈ ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳುತ್ತೆ. ಈ ದೊಡ್ಡ ಬದಲಾವಣೆ ಇದು ಹೇಗೆ ಸಾಧ್ಯವಾಯಿತು? ಇಲ್ಲಿ ಗಮನಿಸಿ, ಕಾಂಗ್ರೆಸ್ನ ವೋಟ್ ಶೇರ್ ಸ್ವಲ್ಪ ಹೆಚ್ಚಾಗಿದೆ, ಹೌದು. ಆದ್ರೆ ಬಿಜೆಪಿಯ ವೋಟ್ ಶೇರ್ ನೋಡಿ, 30%ಇಂದ ಸೀದಾ 53%ಗೆ ಜಿಗಿದಿದೆ. ಇದು ಕೇವಲ ಒಂದು ಗೆಲುವಲ್ಲ, ಇದೊಂದು ದೊಡ್ಡ ರಾಜಕೀಯ ಪಲ್ಲಟ. ಇಡೀ ಚುನಾವಣೆಯ ಕಥೆಯನ್ನ ಒಂದೇ ಒಂದು ಸಂಖ್ಯೆಯಲ್ಲಿ ಹೇಳಬೇಕು ಅಂದ್ರೆ ಅದು ಇದು +22.4%. ಬಿಜೆಪಿಯ ಮತ ಹಂಚಿಕೆಯಲ್ಲಿ ಆದಂತಹ ಅಗಾಧವಾದ ಹೆಚ್ಚಳ ಇದೇ ಫಲಿತಾಂಶವನ್ನ ನಿರ್ಧಾರಿಸಿತು. ಹಾಗಿದ್ರೆ ಈ ಬದಲಾವಣೆಗೆ ಅಸಲಿ ಕಾರಣವಾದ್ರೂ ಏನು? ಫಲಿತಾಂಶವನ್ನ ನೋಡಿದ್ವಿ. ಈಗ ಅದರ ಹಿಂದಿನ ಕಾರಣಗಳನ್ನು ಹುಡುಕೋಣ. ಮತದಾರ ಯಾಕೆ ಅಸಮಾಧಾನಗೊಂಡಿದ್ದ? ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದೆ. ಆಡಳಿತದ ಜವಾಬ್ದಾರಿ ಆ ಘನತೆಯನ್ನ ಕಾಪಾಡೋದು. ಹಾಗಾಗಿ ಮತದಾರರ ಅಸಮಾಧಾನ ಅನ್ನೋದು ಕೇವಲ ರಾಜಕೀಯ ವಿಷಯ ಅಲ್ಲ, ಅದು ಈ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿದ್ದು. ಮತದಾರರ ಈ ಹತಾಶೆಗೆ ಮುಖ್ಯವಾಗಿ 3 ಕಾರಣಗಳನ್ನ ನಾವು ಗುರುತಿಸಬಹುದು. 1, ಕಲ್ಯಾಣ ಯೋಜನೆಗಳ ಬಗ್ಗೆ ಬಂದಿರೋ ಆಯಾಸ. 2, ಅಭಿವೃದ್ಧಿಯಲ್ಲಿ ಕಾಣ್ತಿರೋ ಅಂತರ. ಮತ್ತು 3, ಉದ್ಯೋಗದ ಬಿಕ್ಕಟ್ಟು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಏನಿದು? ನೋಡಿ, ಶುರುನಲ್ಲಿ ಸರ್ಕಾರದಿಂದ ಉಚಿತ ಅಕ್ಕಿ, ಗ್ಯಾಸ್ ಸಿಕ್ಕಾಗ ಜನರಿಗೆ ಖಂಡಿತ ಸಹಾಯ ಆಗತ್ತೆ. ಆದರೆ 1-2 ವರ್ಷಗಳ ನಂತರ ಜನ ಅದಕ್ಕಿಂತ ಮುಂದಿನದನ್ನು ನಿರೀಕ್ಷೆ ಮಾಡ್ತಾರೆ. ಬರೀ ಸಹಾಯಧನ ಸಾಲ್ದು, ನಮ್ಮ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಬೇಕು, ನಮ್ಮೂರಿಗೆ ಒಳ್ಳೆ ರಸ್ತೆ ಬೇಕು, ಕುಡಿಯೋಕೆ ಶುದ್ಧ ನೀರ್ ಬೇಕು ಅಂತ ಕೇಳ್ತಾರೆ. ಇದನ್ನೇ ವೆಲ್ಫೇರ್ ಫಟೀಗ್ ಅನ್ನೋದು. 2ನೇ ಕಾರಣ ಅಭಿವೃದ್ಧಿಯ ಅಂತರ, ಅಂದ್ರೆ ಜನರ ದಿನನಿತ್ಯದ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುವ ಸಮಸ್ಯೆಗಳು. ಕುಡಿಯೋ ನೀರಿಗಾಗಿ ಪರದಾಟ, ರೈತರು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತಗೊಂಡು ಹೋಗಕ್ಕಾಗದಷ್ಟು ಹಾಳಾದ ರಸ್ತೆಗಳು, ಯುವಕರಿಗೆ ಕೆಲಸ ಕೊಡೋ ಹೊಸ ಫ್ಯಾಕ್ಟರಿಗಳೇ ಇಲ್ದಿರೋದು, ಇವೆಲ್ಲ ಜನರ ಸಿಟ್ಟಿಗೆ ಕಾರಣವಾಗುತ್ತೆ. ಇನ್ನು 3ನೇದು ಉದ್ಯೋಗದ ಬಿಕ್ಕಟ್ಟು. ಸುಮಾರು 22% ಕಾರ್ಮಿಕರು ಕೇವಲ ಸೀಸನಲ್ ಕೆಲಸ, ಅಂದ್ರೆ ವರ್ಷದಲ್ಲಿ ಕೆಲವೇ ತಿಂಗಳು ಸಿಗುವ ಕೆಲಸವನ್ನೇ ನಂಬ್ಕೊಂಡಿದ್ದಾರೆ. ಇದರಿಂದ ಏನಾಗತ್ತೆ? ಸ್ಥಳೀಯವಾಗಿ ಅವಕಾಶಗಳೇ ಇಲ್ಲ ಅಂದಾಗ ಯುವಕರು ಪಟ್ಟಣಗಳಿಗೆ ವಲಸೆ ಹೋಗೋದು ಅನಿವಾರ್ಯ ಆಗತ್ತೆ. ಸರಿ, ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಹರಿಸೋಣ.
ಈ ಅಸಮಾಧಾನವನ್ನ ಸರಿಪಡಿಸಿ ಮತದಾರರ ಜೊತೆ ಮತ್ತೆ ಸಂಪರ್ಕ ಸಾಧಿಸೋಕೆ ಯಾವ ರೀತಿಯ ಕಾರ್ಯತಂತ್ರ ರೂಪಿಸಲಾಯಿತು ಅಂತ ನೋಡೋಣ. ಯಾವುದೇ ಪ್ಲಾನ್ ಮಾಡೋ ಮೊದಲು ನಮ್ಮ ಸಾಮರ್ಥ್ಯ ಏನು, ನಮ್ಮ ದೌರ್ಬಲ್ಯ ಏನು ಅಂತ ತಿಳ್ಕೋಬೇಕು. ಇಲ್ಲಿ ಹಾಲಿ ಶಾಸಕರು, ಸ್ಥಳೀಯರು, ತಳಮಟ್ಟದಲ್ಲಿ ಸಂಪರ್ಕ ಇದೆ ಅನ್ನೋದು ಅವರ ಪ್ಲಸ್ ಪಾಯಿಂಟ್. ಆದ್ರೆ ಕೆಲವು ವಿವಾದಗಳು ಮತ್ತೆ ಮೂಲಭೂತ ಸೌಲಭ್ಯಗಳನ್ನ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಆರೋಪ ಅವರ ಮೈನಸ್ ಪಾಯಿಂಟ್. ಹೊರಗಿನ ಪರಿಸ್ಥಿತಿ ನೋಡಿದ್ರೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಬಳಸ್ಕೊಳ್ಳೋದು ಒಂದು ದೊಡ್ಡ ಅವಕಾಶ. ಅದೇ ಸಮಯದಲ್ಲಿ ಆಡಳಿತ ವಿರೋಧಿ ಅಲೆ ಮತ್ತೆ ವಿರೋಧ ಪಕ್ಷಗಳು ಒಂದಾಗೋ ಸಾಧ್ಯತೆ ಇವು ದೊಡ್ಡ ರಿಸ್ಕ್. ಹಾಗಿದ್ರೆ ಈ ಸವಾಲುಗಳನ್ನ ಎದುರಿಸಿದ್ದು ಹೇಗೆ? ಉತ್ತರ ಇರೋದು ಮೈಕ್ರೋ ಟಾರ್ಗೆಟಿಂಗ್ ಅನ್ನೋ ತಂತ್ರದಲ್ಲಿ. ಅಂದ್ರೆ ಎಲ್ರಿಗೂ ಒಂದೇ ಥರದ ಭರವಸೆ ಕೊಡೋ ಬದಲು ಪ್ರತಿಯೊಂದು ಸಮುದಾಯದ ಜೊತೆ ಅವರದ್ದೇ ಭಾಷೆಯಲ್ಲಿ ಮಾತಾಡೋದು. ಯುವಕರ ಸಮಸ್ಯೆ ಬೇರೆ, ರೈತರ ಸಮಸ್ಯೆ ಬೇರೆ, ಮಹಿಳೆಯರ ಕಾಳಜಿ ಬೇರೆ. ಪ್ರತಿಯೊಬ್ಬರ ನಿರ್ದಿಷ್ಟ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಪರಿಹಾರ ಕೊಡೋದೇ ಈ ಕಾರ್ಯತಂತ್ರದ ತಿರುಳು. ಸರಿ, ಕಾರ್ಯತಂತ್ರದಿಂದ ಈಗ ನೇರವಾಗಿ ಆಕ್ಷನ್ಗೆ ಬರೋಣ. ಜನರ ನಂಬಿಕೆಯನ್ನ ಗಳಿಸೋಕೆ ಅಂತಲೇ ವಿನ್ಯಾಸ ಮಾಡಿದ ಕೆಲವು ನಿರ್ದಿಷ್ಟ ಯೋಜನೆಗಳನ್ನು ನೋಡೋಣ. ಇದು ಬರೀ ಭರವಸೆಗಳ ಪಟ್ಟಿಯಲ್ಲ, ಇದೊಂದು ಕಾಂಕ್ರೀಟ್ ಪ್ಲಾನ್. ರಸ್ತೆಗಳಿಗೆ 150 ಕೋಟಿ, ನೀರಿಗೆ 60 ಕೋಟಿ, ಉದ್ಯೋಗ ಸೃಷ್ಟಿಗೆ 30 ಕೋಟಿ. ಪ್ರತಿಯೊಂದು ಯೋಜನೆಗೂ ಎಷ್ಟು ಖರ್ಚು, ಎಷ್ಟು ಸಮಯ ಮತ್ತು ಅದರಿಂದ ಜನರಿಗಾಗೋ ಲಾಭ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಜವಾಬ್ದಾರಿ ಇದೆ. ಡೇಟಾ ಆಧಾರಿತ ತಂತ್ರಗಾರಿಕೆ ಬಳಸುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನ ಗೌರವಿಸೋದು ಅತ್ಯಗತ್ಯ. ಭಾರತದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ ಪ್ರಕಾರ ಜನರ ಅನುಮತಿ ಪಡೆದು ಪಾರದರ್ಶಕವಾಗಿರೋದು ಕೇವಲ ಕಾನೂನಿನ ಪಾಲನೆ ಅಲ್ಲ, ಅದು ಜನರ ನಂಬಿಕೆಯನ್ನ ಗಳಿಸಿ ಉಳಿಸ್ಕೊಳ್ಳೋ ಒಂದು ನೈತಿಕ ಹೊಣೆಗಾರಿಕೆ ಕೂಡ. ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಚುನಾವಣೆಯನ್ನ ದಾಟಿ ಆಡಳಿತ ನಡೆಸೋದರ ಅಸಲಿ ಸವಾಲುಗಳು ಮತ್ತು ಅಂತಿಮ ಗುರಿಯೇನು ಅಂತ ನೋಡೋಣ. ಈ ಇಡೀ ನೀಲನಕ್ಷೆಯ ಹಿಂದಿರೋ ಒಂದು ಸರಳ ಸತ್ಯ ಅಂದ್ರೆ ಇದು: ಚುನಾವಣೆಯಲ್ಲಿ ಗೆಲ್ಲೋದು ಒಂದು ಆರಂಭ ಅಷ್ಟೇ, ಅದು ಅಂತ್ಯ ಅಲ್ಲ. ಜನ ಕೊಟ್ಟ ಅಧಿಕಾರ ಒಂದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಿಭಾಯಿಸೋದು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೇ ನಿಜವಾದ ಆಡಳಿತ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಬಸವ ಕಲ್ಯಾಣದಂಥ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಳವಾದ ಸಮಸ್ಯೆಗಳಿರುವಾಗ ಕೇವಲ ಡೇಟಾ ಮತ್ತು ಕಾರ್ಯತಂತ್ರದಿಂದ ಶಾಶ್ವತ ಬದಲಾವಣೆ ತರಲು ನಿಜವಾಗ್ಲೂ ಸಾಧ್ಯನಾ? ಇದು ಬರೀ ಬಸವ ಕಲ್ಯಾಣದ ಪ್ರಶ್ನೆಯಲ್ಲ, ಇದು ಇವತ್ತಿನ ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಮುಂದಿರುವ ದೊಡ್ಡ ಪ್ರಶ್ನೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂದುಕೊಂಡಿದ್ರೆ ಬ್ಲೂಪ್ರಿಂಟ್ ಸ್ಟ್ರಾಟಜೀಸ್ ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ ಐಡಿ mgr@blueprintstrategies.ai ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ